ಇದು ಖಾಲಿ ಸೈಟು. ಮೊನ್ನೆ ತಾನೇ ಬಿಲ್ಡಿಂಗ್ ಹೊಡೆದಾಕಿದ್ರು, ಬಿಲ್ಡಿಂಗ್ ಕಟ್ಟೋದಕ್ಕೆ. ಇವಾಗ ನೋಡಿ ಇಟ್ಟಿಗೆಗಳೆಲ್ಲ ತಂದಿಟ್ಟಿದ್ದಾರೆ, ಅಲ್ಲೇ ಕಟ್ಟಬೇಕಂತ. ಖಾಲಿ ಸೈಟು ಅಂದ್ಬಿಟ್ಟು ಇಲ್ಲಿ ಬಾಡಿಗೆ ಮನೆಯವರು ಗಾಡಿ ನಿಲ್ಲಿಸಿದ್ರೆ ಒಬ್ಬರು ಬಂದು ಫೈಟಿಂಗ್ ಮಾಡೋದು. ಆಯವರು ಬಾಡಿಗೆ ಮನೆಯವರೇ, ಇಲ್ಲಿ ಕಾರುಗಳು ನಿಲ್ಲಿಸಬೇಡಿ ಅಂದ್ಬಿಟ್ಟು. ಯಾರ್ದೋ ಜಾಗ, ಯಾರೋ ಬರೋದು ಫೈಟಿಂಗ್ಗಳಿಗೆ. ಅವ್ರು ಬಂದು ಕಾರ್ ನಿಲ್ಲಿಸ್ಬೋದು, ಬೇರೆ ಬಾಡಿಗೆ ಮನೆಯವರು ಬಂದು ಇವರು ಬಾಡಿಗೆ ಮನೆಯವರೇ, ಅವರು ಬಾಡಿಗೆ ಮನೆಯವರೇ. ಇವ್ರು ನಿಲ್ಲಿಸ್ಬೋದು, ಅವ್ರು ನಿಲ್ಲಿಸ್ಬಾರ್ದು. ಫುಲ್ಲು ಗಲಾಟೆಗಳು. ಮನೆ ಹತ್ರ ಬಂದುಬಿಟ್ಟು ಅವ್ರ ಮನೆ ಹತ್ರಕ್ಕೆ ಹೋಗ್ಬಿಟ್ಟು ಎತ್ತೋ ಗಾಡಿ, ತೆಗಿಯೋ ಗಾಡಿ ಅಂದ್ಬಿಟ್ಟು. ನಿಮ್ಮ ಅಪ್ಪಂದೇನೋ ಜಾಗ ಅಂತ ಇಬ್ಬರೂ. ನಾನು ಬಂದು ಇಲ್ಲಿ 40 ವರ್ಷ ಆಯಿತು ಅಂತ ಒಬ್ಬರು. ನಾವು ನಿನಗಿಂತ ಮುಂಚೆ ಬಂದು ನಾವು ಇಷ್ಟು ವರ್ಷದಿಂದ ನಾವು ವಾಸವಾಗಿರೋದು. ನೀನು ಎತ್ತೋ ಗಾಡಿ, ತೆಗಿಯೋ ಗಾಡಿ, ನೀನು ಇವಾಗ ಬಾಡಿಗೆ ಮನೆಗೆ ಬಂದಿರೋದು ಅಂದ್ಬಿಟ್ಟು. ಇಲ್ಲಿ ಬಾಡಿಗೆ ಮನೆಯವ್ರದ್ದು ತುಂಬ ಕಾಟ. ಬಟ್ಟೆಗಳು ಒಣಗಾಕೋದ್ರೆ ಬಟ್ಟೆಗಳನ್ನೆಲ್ಲ ಒಣಗಾಕಿದ್ರೆ ಒಂದು ಸೈಡ್ ನೂಕ್ಬಿಟ್ಟು ಅವ್ರ ಬಟ್ಟೆಗಳನ್ನ ಹಾಕ್ಕೊಂಡ್ಬಿಡ್ತಾರೆ. ಬಟ್ಟೆಗಳು ಕ್ಲಿಬ್ಗಳು ಹಾಕಿದರೆ ಬಟ್ಟೆ ಕ್ಲಿಬ್ಗಳು ಬಿಡೋದಿಲ್ಲ, ಎತ್ಕೊಂಡು ಹೋಗ್ಬಿಡ್ತಾರೆ. ಮ್ಯಾಟ್ಗಳು ಏನಾದರೂ ಒಗ್ದಿಕ್ಕಿದ್ರೆ ಎತ್ಕೊಂಡೋಗಿ ಎಸ್ಕೇಪ್ ಮಾಡಿಬಿಟ್ಟಿರ್ತಾರೆ. ಎಸ್ಕೇಪ್ ಮಾಡಿಬಿಟ್ಟು ಬ್ಯಾಗ್ಗಳಲ್ಲಿ ಎತ್ತಿಕ್ಕೊಂಡು ಅವರು ತವ್ರ ಮನೆಗೆ, ಅವ್ರ ಅಣ್ಣನ ಮನೆಗೆ ಎತ್ಕೊಂಡೋಗಿ ಪಾರ್ಸಲ್ಗಳು ಕೊಡೋದು. ಭಾರಿ ಹಿಂಸೆ ಇಲ್ಲಿ, ಮನಃಶಾಂತಿನೇ ಇಲ್ಲ. ಬೆಳಿಗ್ಗೆ ಎದ್ದು ಬಾಗಿಲಿಗೆ ನೀರು ಹಾಕಬಾರ್ದು. ಗಲಾಟೆಗಳು, ಜಗಳ. ಅವರು ವರ್ಷಕ್ಕೊಂದು ಸತಿ ಕೂಡ ಬಾಗಿಲಿಗೆ ನೀರು ಹಾಕಲ್ಲ, ಯಾರೂ ಹಾಕಲ್ಲ. ಇಲ್ಲಿ ಅಷ್ಟೊಂದು ಮನೆಗಳಿದೆ. ಒಬ್ಬರು ಒಂದು ಅಮ್ಮಮ್ಮ ಅಂದ್ರೆ ಮೇಲೆ ಒಬ್ರು ಹಾಕ್ತಾರೆ, ಇನ್ಯಾರೋ ಮೇಲೆ ಇರೋರು ಹಾಕ್ತಾರೆ. ಒಬ್ಬರು ಒಂದು 3-4 ಜನ ಹಾಕ್ತಾರೆ. ಇನ್ನು ಕೆಳಗಡೆ ಇರೋರು ಬಂದು 7 ವರ್ಷ 8 ವರ್ಷ ಆಗಿದೆಯಂತೆ, ಒಂದು ದಿವಸನೂ ನೀರು ಹಾಕಿಲ್ಲ. ನಾವೇನಾದರೂ ನೀರು ಹಾಕಿದ್ರೆ ಅವ್ರ ಮನೆ ಮುಂದೆ ಸೋರಿದ್ರೆ ಗಲಾಟೆಗಳು, ಜಗಳಗಳು. ನಮ್ಮನೆ ಮುಂದೆ ಬೇರೆಯವರು ಹಾಕೋ ನೀರೆಲ್ಲ ನಮ್ಮನೆ ಮುಂದೆ ಬೀಳುತ್ತೆ. ನಮ್ಮನೆ ಮೇಲಿರೋರು ಹಾಕಿ ತೊಳೆದ್ರೆ ನಮ್ಮನೆ ಹತ್ರ ಬೀಳುತ್ತೆ, ಅವ್ರ ಮನೆ ಹತ್ರನೂ ಬೀಳುತ್ತೆ. ನಾವೇನಾದರೂ ಹಾಕಿದ್ರೆ ಗಲಾಟೆಗಳು, ಜಗಳಗಳು. ಭಾರಿ ಇದ್ದಾರೆ ಇಲ್ಲಿ. ಇವ್ರು ಮಾತ್ರ ಏನಾದರೂ ಮಾಡ್ಬೋದು. ನಾವು ಸೈಲೆಂಟಾಗಿ ಇದ್ಬಿಡಬೇಕು. ನಾವು ಏನಾದರೂ ಹೇಳಿದ್ರೆ, ಸರಿ ನಿಮ್ಗೆ ಅಡ್ಜಸ್ಟ್ ಆಗಲ್ಲ ಅಂದರೆ ಖಾಲಿ ಮಾಡ್ಕೊಂಡು ಹೋಗಿ ಅಂದರೆ ಅದಕ್ಕೆ ಫಿಟ್ಟಿಂಗ್ ತಂದಿಕ್ಕೋದು. ಇವರು ನಮ್ಮನ್ನು ಓಡಿಸ್ತಾ ಇದ್ದಾರೆ ಅಂತ ತಿರುಗಿಬಿಡೋದು. ಇವ್ರ ಹತ್ರ ಇವ್ರು ಹೇಳ್ದಂಗೆ ನಾವು ಕೇಳ್ಕೊಂಡು ಬಿದ್ದಿರಬೇಕು. ಇವರು ಮನೆಯಿಂದ ಓಡಿಸ್ತಾ ಇದ್ದಾರೆ ಅಂತ ಪ್ರಚಾರ ಮಾಡೋದು. ಭಾರಿ ಕಿಲಾಡಿಗಳಿದ್ದಾರೆ. ಇನ್ನೊಂದು ಸತಿ ನಾವೇನಾದರೂ ಹಂಗಂದ್ರೆ, ಇಲ್ಲಿ ಈ ಮನೆಗಳ ಹತ್ರ ದೆವ್ವ ಭೂತ ಓಡಾಡ್ತಾ ಇದೆ, ರಾತ್ರಿ ಹೊತ್ತು ಗೆಜ್ಜೆಗಳು ಕಟ್ಕೊಂಡು ಓಡಾಡುತ್ತೆ ಅಂದ್ಬಿಟ್ಟು ಪ್ರಚಾರ ಮಾಡಿದರು ಒಂದು ಸತಿ. ಈ ಥರ ನಿಮ್ಗೆ ಅಡ್ಜಸ್ಟ್ ಆಗಲಿಲ್ಲ ಅಂದರೆ ಖಾಲಿ ಮಾಡ್ಕೊಂಡು ಹೋಗಿ ಅಂದರೆ, ಈ ಬೇರೆಯವರು ಎಲ್ಲ ಖಾಲಿ ಮಾಡ್ಕೊಂಡು ಹೋಗಲಿ ಅಂದ್ಬಿಟ್ಟು ರಾತ್ರಿ ಹೊತ್ತು ಇಲ್ಲಿ ದೆವ್ವ ಭೂತಗಳು ಓಡಾಡುತ್ತೆ, ಗೆಜ್ಜೆಗಳು ಕಟ್ಕೊಂಡು ಎಲ್ಲ ಓಡಾಡುತ್ತೆ ಅಂದ್ಬಿಟ್ಟೆಲ್ಲ ಪ್ರಚಾರ ಮಾಡಿದರು. ಅವರೇ ಇವಾಗಿದ್ದಾರೆ.
ಒಂದು 40 ವರ್ಷದಿಂದ ಇದ್ದಾರೆ. ಆ ದೆವ್ವ ಭೂತಗಳನ್ನ ಪ್ರಚಾರ ಮಾಡಿರೋರೇ 40 ವರ್ಷದ ಮೇಲೆ ಆಗಿದೆ. ಅವರೇ ಇದ್ದಾರೆ ಮನೆ ಬಿಟ್ಟು ಹೋಗೋದಿಲ್ಲ. ಏಕೆಂದರೆ ಇವ್ರು ಆಟ ಆಡಿಸ್ದಂಗೆಲ್ಲ ಆಡ್ತಾರೆ ಅಂದ್ಬಿಟ್ಟು ಬೇರೆಯವ್ರ ಹತ್ರ ಹೋದರೆ ಓನರ್ಗಳ ಹತ್ರ ತೆಗೆದ್ನಾಲ್ಕು ಬಿಡ್ತಾರೆ ಅಂದ್ಬಿಟ್ಟು ಭಾರಿ ಇದ್ದಾರಪ್ಪ. ಭಾರಿ ಬಾಡಿಗೆ ಮನೆಯವ್ರೇನು ಸಾಮಾನ್ಯವಾಗಿಲ್ಲ. ಎಲ್ಲರೂ ಹಂಗಿರೋದಿಲ್ಲ, ಕೆಲವೊಂದು ಇರ್ತವೆ. ಓನರ್ಗಳನ್ನೇ ಮನೆ ಹಾಳು ಮಾಡೋ ಬಾಡಿಗೆ ಮನೆಗಾರರು ಇದ್ದಾರೆ. ಇಂಥವರು ಇದ್ದಾರ ಅನಿಸುತ್ತೆ ಕೆಲವು ಜನಕ್ಕೆ ಹೇಳಿದ್ರೆ. ಬಟ್ ಅನುಭವಿಸೋರಿಗೆ ಗೊತ್ತಿರುತ್ತೆ ಎಂತೆಂಥ ಬಾಡಿಗೆ ಮನೆಯವರು ಇರ್ತಾರೆ ಅಂದ್ಬಿಟ್ಟು. ಇಲ್ಲೇಳೋದು ಅವ್ರಿಗೆ ಹೇಳೋದು ಇವ್ರ ಹತ್ರ ಏನು ಬೆನಿಫಿಟ್ ಬೇಕೋ ಅದನ್ನು ಪಡ್ಕೊಳ್ಳೋದು, ಅವ್ರ ಹತ್ರ ಏನು ಬೆನಿಫಿಟ್ ಸಿಗುತ್ತೋ ಅದನ್ನು ಪಡ್ಕೊಳ್ಳೋದು. ನಮ್ಮ ಪಕ್ಕದ ಮನೆಯಲ್ಲೇ ಇದ್ದರು ಬಾಡಿಗೆ ಮನೆಯವರು. ಅವ್ರ ಮನೆಯಲ್ಲಿ ಒಬ್ಬ ಹುಡುಗಿ ಇದ್ಲು, ಸಿಗರೇಟ್ ಸೇದ್ತಾ ಇದ್ಲಂತೆ. ಸುಮಾರು ವರ್ಷ ಇದ್ವಿ ಅಮ್ಮ ಅವ್ರ ಮನೆ ಪಕ್ಕ. ಅವಳು ಒಂದು ದಿವಸ ಸಿಗರೇಟ್ ಸೇದಿದ್ದು ಗೊತ್ತಿಲ್ಲ. ನಮ್ಮ ಹತ್ರ ಚೆನ್ನಾಗಿ ನಾಟಕ ಆಡೋದು, ನಮ್ಮ ಹತ್ರ ಏನು ಕೆಟ್ಟ ಬಿಟ್ಟಿಲ್ಲ ಆ ಥರ ನಡ್ಕೊಳ್ಳೋದು. ಅವಳಿಗೆ ಸಿಗರೇಟ್ ಸೇದೋದ್ರಿಂದ ಸಿಗರೇಟ್ ಸೇದಿದ್ರೆ ಏನೋ ಕಾಯಿಲೆ ಬರುತ್ತೆ ಅಲ್ವಾ, ಅದು ಬಂದು ಪಟ್ಟಂದ್ಬಿಟ್ಲು. ಅವಳ ಲಿಪ್ಸ್ ಎಲ್ಲ ಒಂಥರ ಇತ್ತು. ಬಟ್ ನನಗೆ ಅರ್ಥ ಆಗಲಿಲ್ಲ, ಹೆಣ್ಮಕ್ಳಿಗೆ ಇಂಡಿಯನ್ಸ್ ಅದು ಯಾರು ಸಿಗರೇಟ್ ಸೇದ್ತಾರೆ, ಯಾರಿಗೆ ಡೌಟ್ ಬರುತ್ತೆ. ಆಮೇಲೆ ಅವಳು ಪಟ್ಟಂದ ಮೇಲೆ ಇನ್ನೊಬ್ಬರು ಬಾಡಿಗೆ ಮನೆಯವರಂದರು, ಅಕ್ಕ ಅವಳು ನಮ್ಮ ಮನೆ ಹತ್ರ ಮೇಲ್ಗಡೆ ಬಂದುಬಿಟ್ಟು ಸಿಗರೇಟ್ ಎಲ್ಲ ಸೇದ್ತಾಯಿದ್ಲು, ನಾವೆಲ್ಲ ನೋಡಿದ್ದೀವಿ ಅಂತ. ನಾನು ಬಂದು ಇಷ್ಟು ವರ್ಷ ಆಗಿದ್ದೀನಿ, ಅವ್ರ ಮನೆ ಪಕ್ಕನೇ ಇದ್ದೀನಿ. ಆ ಹುಡುಗಿ ನನ್ನ ಹತ್ರ ಚೆನ್ನಾಗಿದ್ದವಳು, ಅವಳು ಸಿಗರೇಟ್ ಸೇದ್ತಾಳೆ, ಈ ವಿಷಯನೇ ನನಗೆ ಗೊತ್ತಿಲ್ವಲ್ಲಪ್ಪ ಅಂದ್ಕೊಂಡೆ. ಹಂಗೆ ಈ ಬಾಡಿಗೆ ಮನೆಯವರು ಭಾರಿ ಕಿಲಾಡಿಗಳು. ಓನರ್ಗಳ ಹತ್ರ ಚೆನ್ನಾಗಿರೋದು, ಇವ್ರು ಬೇಳೆಕಾಳು ಬೇಯಿಸ್ಕೊಳ್ಳೋದಕ್ಕೆ. ಸಪೋಸ್ ಈ ಓನರ್ ಏನಾದರೂ ಇವ್ರ ಕಡೆ ಮಾತಾಡಿದ್ರೆ ಅವ್ರ ಕಡೆ ಚೆನ್ನಾಗಿಲ್ಲ ಅಂದರೆ, ಅವರು ಚೆನ್ನಾಗಿಲ್ದಿರೋರು ಇವ್ರನ್ನ ಬಾಡಿಗೆ ಮನೆಯವ್ರ ಹತ್ರ ಅಂತೂ ತುಂಬ ಹುಷಾರಾಗಿರಬೇಕು. ನಾವು ಎಷ್ಟೇ ಹುಷಾರಾಗಿದ್ದರೂ ನಮ್ಮನ್ನು ಯಾಮಾರಿಸೋದ್ರಲ್ಲಿ ಪಂಟ್ರಾಗ್ಬಿಟ್ಟಿರ್ತಾರೆ ಅವರು. ಎಷ್ಟು ಚೆನ್ನಾಗಿ ನಮ್ಮನ್ನು ಆಟ ಆಡ್ಕೊತಾರೋ. ಆಮೇಲೆ ಅಂದ್ಕೊಳ್ಳೋದು, ಅಯ್ಯೋ ಇವ್ರು ಇಂಥವ್ರ, ಅವ್ರು ಹೋದ್ಮೇಲೆ ಖಾಲಿ ಮಾಡೋದ್ಮೇಲೆ ಅವ್ರು ಇಂಥವ್ರ ಅಂದ್ಕೊಬೇಕು. ಅಂಥ ಶಾಖಗಳು ಕೊಟ್ಬಿಟ್ಟು ಹೋಗ್ಬಿಡ್ತಾರೆ. ಒಬ್ರಿಗೆ ಇಲ್ಲಿ ಬ್ಯಾಚುಲರ್ಸ್ಗೆ ಬಾಡಿಗೆ ಮನೆ ಕೊಡಲ್ಲ ಅಂದ್ಬಿಟ್ಟು ಒಬ್ಬ ಈ ಹುಡುಗಿನ ಕರ್ಕೊಂಬಂದು ಇಲ್ಲೇ ಒಂದು 2-3 ವರ್ಷ ಇದ್ದ. ಅದೆಲ್ಲೋ ಸಿಗ್ತಾರಂತೆ ಹುಡುಗಿರು. ಅವನು ಖಾಲಿ ಮಾಡಿ ಹೋದ್ಮೇಲೆ ಆಮೇಲೆ ಹೇಳಿದ್ರು, ಅಕ್ಕ ಅವನ ಹೆಂಡ್ತಿ ಅಲ್ಲ ಅಕ್ಕ, ಅದು ಕಾಲ್ ಗರ್ಲ್ ಅಕ್ಕ ಅವಳು ಅಂದ್ಬಿಟ್ಟು ಆಮೇಲೆ ಹೇಳ್ತಾರೆ. ಅಷ್ಟು ಚೆನ್ನಾಗಿ ಯಾಮರಿಸ್ತಾರೆ. ಓನರ್ಗೆ ಗೊತ್ತಿರೋದಿಲ್ಲ ಇಲ್ಲ ಬಾಡಿಗೆ ಮನೆಯವರು ಹೆಂಗೆ ಅಂತ. ಬಾಡಿಗೆ ಮನೆಗಳಲ್ಲಿರ್ತಾರೆ ನೋಡಿ, ಅವ್ರಿಗೆ ಅವ್ರವ್ರು ಏನು ಅಂತ ಅವ್ರವ್ರಿಗೆ ಗೊತ್ತಿರುತ್ತೆ. ಈ ಓನರ್ಗಳ ಮನೆಗೆ ಯಾರು ಬರ್ತಾರೆ, ಯಾರು ಹೋಗ್ತಾರೆ, ಇವ್ರಿಗೆ ಯಾರು ಪರಿಚಯ ಇಲ್ಲ, ಓನರ್ಗಳಿಗಿಂತ ಚೆನ್ನಾಗಿ ಗೊತ್ತಿರುತ್ತೆ ಆ ಬಾಡಿಗೆ ಮನೆಯವ್ರಿಗೆ. ನಮ್ಮ ಬಗ್ಗೆ ಅಷ್ಟು ಕಣ್ಣಿಟ್ಟಿರ್ತಾರೆ, ಇನ್ವೆಸ್ಟಿಗೇಷನ್ ಮಾಡಿರ್ತಾರೆ. ನಮ್ಮನ್ನು ಹೆಂಗೆ ಆಟ ಆಡ್ಕೊಬೇಕೋ ಹಂಗೆ ಆಟ ಆಡ್ಕೊಳ್ಳೋದು ಅವರು.
ನಾನು ಹೇಳ್ತಾ ಇರೋದು ಇಲ್ಲಿರೋರು, ನಾನು ನೋಡಿರೋರು, ಇಲ್ಲಿರೋರು ಹಾಗೇ